ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಟ್ರಿಪ್ಪಿಂದ ಬಂದಮೇಲೆ ಒಂದೊಂದು ಚೂರು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರೋದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ತಿಂಡಿಗೆ ದೋಸೆ ಮತ್ತು ಅವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಇರಲಿಲ್ಲ, ಹೊರಗಡೆ ಹೋಗಿದ್ರು. ಅದರಿಂದ ಇವತ್ತು ಫಸ್ಟ್ ದೋಸೆ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಅವರೆಬೇಳೆ, ಇದು ಅವರೆಕಾಳು ಸೀಸನ್ ಇತ್ತಲ್ವ, ಅದರಿಂದ ಅವರೆಕಾಯಿ ತೊಗೊಂಡಿದ್ದೆ. ಅದನ್ನು ಇದಕ್ಕೆ ಹಿಚ್ಕಿ ಇಟ್ಟಿದ್ದೆ. ಹಾಗಾಗಿ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಮೊಟ್ಟೆ ಹಾಕಿ ಮಾಡ್ಕೊತಾ ಇದ್ದೀನಿ. ಇನ್ನು ಈ ರೆಸಿಪಿ ಬಂದುಬಿಟ್ಟು ತುಂಬಾ ಸಿಂಪಲ್ಲು, ಚೆನ್ನಾಗಿತ್ತು. ಒಂದು ಸ್ವಲ್ಪ ಸ್ಪೈಸಸ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದೆರಡು ಟೊಮಟೊ, ಒಂದು ಸ್ವಲ್ಪ ಹುಳಿ ಮುಂದೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ, ಹಾಗೆ 1 ಸ್ಪೂನ್ ಖಾರದ ಪುಡಿ, ಹಾಗೆ 1-2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. 1-1.5 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ನೈಸಾಗಿ. ಇನ್ನು ಇಲ್ಲಿ ಹಿಚ್ಕಿದ ಬೇಳೆ ಮತ್ತು ಆಲೂಗೆಡ್ಡೆ, ಹಾಗೆ ಮೊಟ್ಟೆ, 2 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ಹಾಕಿ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತಂದು ಕೊಡೋಕ್ಕೆ ನಮ್ಮ ಮನೆಯವರು ಇರಲಿಲ್ಲ. ಅದರಿಂದ ಸ್ವಲ್ಪ ಮೊಟ್ಟೆ ಇತ್ತು, ಮೊಟ್ಟೆನೇ ಹಾಕಿ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ದೋಸೆಗೆ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಕರಿಬೇವು, ಟೊಮೊಟೊ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇನ್ನು ರುಬ್ಬಿರೋ ಮಸಾಲೆನೂ ಹಾಕ್ಕೊತಾ ಇದ್ದೀನಿ. ರುಬ್ಬಿರೋ ಮಸಾಲೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಹಾಗೆ ಅದರಲ್ಲಿರೋ ನೀರು ಒಂದು ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀರಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಆದ್ದರಿಂದ ಇವಾಗ ಇದಕ್ಕೆ ಬೇಳೆ ಆಲೂಗೆಡ್ಡೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೆಯವರಿದ್ದರೆ ಅವರೆಬೇಳೆ ಅಷ್ಟಾಗಿ ಇಷ್ಟಪಡಲ್ಲ, ಗ್ಯಾಸ್ಟ್ರಿಕ್ ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರು ಇರಲಿಲ್ವಲ್ಲ, ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಇವಾಗ ನಾನು ಆಲೂಗೆಡ್ಡೆ ಮತ್ತು ಇದಕ್ಕೆ ಅಷ್ಟೇ ಹಾಕ್ಬಿಟ್ಟು, ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಮುಚ್ಚಿ ವಿಜಲ್ ಕೂಗಿಸ್ಕೊತೀನಿ. ಅದಾದಮೇಲೆ ಇನ್ನು 1 ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಅನಿಸುತ್ತೆ, ಬೇಗ ಬೆಂದೋಗ್ಬಿಡುತ್ತೆ. ಇನ್ನು ಅದರಲ್ಲಿ ಏನು ಅವರೆಬೇಳೆನೂ ನೆಂದಿರುತ್ತಲ್ವ, ಹಾಗಾಗಿ ಏನು ತುಂಬ ಹೊತ್ತು ಬೇಯೋದೇನು ಬೇಕಾಗಲ್ಲ ಅನಿಸುತ್ತೆ. ಆದ್ದರಿಂದ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಬಿಟ್ಟು, ಇನ್ನು ಕುಕ್ಕರ್ ಮುಚ್ಚಳ ಎಲ್ಲ ಮುಚ್ಚಿಬಿಟ್ಟು 1 ವಿಜಲ್ ಕೂಗಿಸ್ಕೊತೀನಿ ಅಷ್ಟೇ. ಇನ್ನು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಆದರೆ ಲೈಕ್ಸ್ ಮಾಡಲ್ಲ. ಲೈಕ್ಸ್ ಮಾಡಿದರೆ ನಮಗೆ ಇನ್ನೂ ತುಂಬ ಜನ ನೋಡೋಕ್ಕೆ ವಿಡಿಯೋ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಒಂದು ವಿಜಲ್ ಕೂಗ್ತು. 1 ವಿಜಲ್ ಕೂಗಿದ್ಮೇಲೆ ತುಂಬ ಚೆನ್ನಾಗಾಗಿತ್ತು. ಒಳ್ಳೆ ನಾನ್ ವೆಜ್ ಮಟನ್ ಸಾಂಬಾರು ಥರ ಟೇಸ್ಟ್ ಬರ್ತಿತ್ತು. ನನ್ನ ಮಗ ಅದೇ ಹೇಳ್ತಿದ್ದ, ಅಮ್ಮ ಮಟನ್ ಸಾರು ಥರ ಇದೆ ಇದು ಅಂತ ಅಂದ್ಬಿಟ್ಟು. ಇನ್ನು 1 ವಿಜಲ್ ಕೂಗಿಸ್ಕೊಂಡಿದ್ನಲ್ವ, ಇವಾಗ ಮೊಟ್ಟೆ ಒಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿದ್ಮೇಲೆ ನಾವು ಮಿಕ್ಸ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು, ಹಾಗೇ ಬಿಟ್ಬಿಡ್ಬೇಕು ಕುದಿಯೋಕ್ಕೆ. ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು, ಇಲ್ಲಾಂದರೆ ತಳ ಹತ್ಬಿಡುತ್ತೆ, ಯಾಕಂದರೆ ನಾವು ಗಟ್ಟಿಗೆ ಬೇರೆ ಮಾಡ್ಕೊಂಡಿದ್ದೀವಲ್ಲ ಸಾಂಬಾರು, ಅದರಿಂದ. ಇನ್ನು ದೋಸೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ದೋಸೆ ಹಿಟ್ಟಂತೂ ಚೆನ್ನಾಗಿ ಉದುಗಿ ಬಂದಿತ್ತು. ಹಾಗಾಗಿ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಇನ್ನು ಒಗ್ಗರಣೆ ಹಾಕ್ಬೇಕಾದ್ರೆ ಎಣ್ಣೆ ಬಟ್ಲಲ್ಲಿ ಕರಿಬೇವು ಬಿದ್ದುಬಿಟ್ಟಿತ್ತು, ಅದು ಹಂಗೆ ಬಿತ್ತು. ಆಮೇಲೆ ನೀವು ಏನಾದರೂ ಬೇರೆ ತಿಳ್ಕೊಬೇಡಿ. ಇನ್ನು ದೋಸೆ ಕಲರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಮಾತ್ರ. ಹಾಗೆಯೇ ಇವಾಗ ನನ್ನ ಮಗ ಲೇಟಾಗಿಬಿಟ್ಟಿತ್ತು, ಬೆಳಗ್ಗೆನೇ ಲೇಟಾಗಿ ಎದ್ದಿರೋದ್ರಿಂದ ಅವನಿಗೆ ಹೊಟ್ಟೆ ಹಸಿವು ಆಗಿಬಿಟ್ಟಿತ್ತು, ತಡ್ಕೊಳಕ್ಕಾಗ್ತಿಲ್ಲ. ಅಮ್ಮ ಬೇಗ ಕೊಡು ಅಂತ ಇದ್ದ. ಇನ್ನು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಅವ್ನು ಕೊಡೋವರೆಗೂ ಬಿಡ್ತಾಯಿಲ್ಲ. ಅದರಿಂದ ಸರಿ ಅವನಿಗೆ ಫಸ್ಟ್ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನೀವು ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿದರೆ ನಾನು ಆ ಥರ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ದಿನ ಆಗಿರಲಿಲ್ಲ ನನಗೆ ಕರೆಕ್ಟಾಗಿ ವೀಡಿಯೋ ಹಾಕೋಕ್ಕೆ. ಇನ್ನು ಮುಂದೆ ವೀಡಿಯೋ ಕರೆಕ್ಟಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಇದು ನಮ್ಮ ಮನೆಯವ್ರ ಬರ್ತ್ಡೇ ದಿನ ನಾನು ಬನಾನಾ ಕೇಕ್ ಟ್ರೈ ಮಾಡಿದ್ದೆ. ನಾನು ಇದು ಚೆನ್ನಾಗಿ ಬರುತ್ತೋ ಬರಲ್ವೋ ಅಂತ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ, ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ರೂ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವ್ರ ಬರ್ತ್ಡೇ ಹೊರಗಡೆಯಿಂದ ಏನು ಕೇಕ್ ತರಿಸಲಿಲ್ಲ, ಅದೇ ಕೇಕ್ನ ಕಟ್ ಮಾಡಿಸ್ದೆ ಅಂತಲೇ ಹೇಳ್ಬೋದು. ಇನ್ನು ಬೇಸಿಗೆ ಶುರುವಾಗಿದೆ ಅಲ್ಲ, ಇನ್ನು ಮೊಸರೆಪ್ಪ ಹಾಕೋಕ್ಕೆ
ಮೊಸರೇನು ನಾನೇ ಮಾಡ್ತಿರ್ಲಿಲ್ಲ, ಅಂಗಡಿಯಲ್ಲಿ ತರಿಸ್ತಾ ಇದ್ದೆ. ಇನ್ನು ಮನೇಲೇ ಇದು ಮಾಡ್ಕೊಳ್ಳೋಣ, ಮೊಸರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೊಸರಿಗೆ ಹಾಕಿದ್ದೆ. ಮೊಸರು ಮತ್ತು ಚಟ್ನಿ ಪುಡಿ ಅದು ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ನಮ್ಮ ಮನೆಯವ್ರು ಸಜ್ಜೆ ತಂದಾಗ ಮಿಷನ್ಗೆ ಹಾಕ್ಸಿದ್ಮೇಲೆ ಸಜ್ಜೆ ರೊಟ್ಟಿ ಮಾಡೇ ಇರಲಿಲ್ಲ, ಮಾಡಬೇಕು ಅಂದ್ಕೊಂಡ್ರೆ ಮಾಡೇ ಇರಲಿಲ್ಲ. ಆದ್ದರಿಂದ ಇವಾಗ ಸಜ್ಜೆ ರೊಟ್ಟಿ ಮಾಡ್ತಾಯಿದ್ದೀನಿ. ಇನ್ನು ಆ ರೆಸಿಪಿದು ಏನಾಯಿತು ಅಂದರೆ ನೀರು ಕಾಯಕ್ಕೆ ಇಟ್ಟಿದ್ದೆ, ಈ ಕಡೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಆದರೆ ಹಿಟ್ಟು ಹಾಕ್ಬೇಕಾದ್ರೆ ನನ್ನ ಫೋನು ಸ್ವಿಚ್ ಆಫ್ ಆಯಿತು, ಅದರಿಂದ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಿಟ್ಟು ಹಾಕಿ ಒಂದು ಸ್ವಲ್ಪ ಉಕ್ಕರಣೆ ಮಾಡಿಕೊಂಡು ಆಮೇಲೆ ನಾನು ಇಲ್ಲಿ ಕೆಳಗಡೆನೇ ಕುತ್ಕೊಂಡು ರೊಟ್ಟಿ ಮಾಡ್ಕೊಂಡೆ. ಯಾಕಂದರೆ ಕೆಳಗಡೆ ಕುತ್ಕೊಂಡ್ರೆ ಕಂಫರ್ಟಾಗಿ ರೊಟ್ಟಿ ತೀಡ್ಕೊಳ್ಳೋಕ್ಕೂ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಿರ್ಬೋದು ನಾನು ಎಷ್ಟು ಚೆನ್ನಾಗಿ ಬರುತ್ತೆ, ಒಂದು ಸ್ವಲ್ಪನೂ ಕಿತ್ತೋಗ್ತಾ ಇರಲಿಲ್ಲ. ಜಿಗಿ ಚೆನ್ನಾಗಿದ್ದರೆ ಚೆನ್ನಾಗಿ ಹಿಟ್ಟಿಂದು ಕುದ್ರೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಒಂದು 10-12 ರೊಟ್ಟಿ ಆಯಿತು. ಇನ್ನು ನೈಟ್ ಟೈಮು ಚಪಾತಿ ತಿನ್ನಲ್ಲ, ರೈಸ್ ತಿನ್ನಲ್ಲ ಅನ್ನೋರು ಈ ಥರ ರೊಟ್ಟಿ ಮಾಡಿಟ್ಕೊಂಡ್ರೆ ನೀವು ಆರಾಮಾಗಿ 3-4 ದಿನ ತಿನ್ಬೋದು. ಇನ್ನು ಹೊರಗಡೆ ತಂದು ತಿನ್ನೋಕ್ಕಿಂತ ಇವಾಗಂತೂ ಹೊರಗಡೆ ಫುಡ್ ತಿನ್ನೋಕ್ಕೆ ಭಯ ಆಗುತ್ತೆ. ಏನು ತೊಗೊಂಡ್ರೂ ಭಯ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಎಲ್ಲದರಲ್ಲೂ ಇದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ, ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತಲೇ ಹೇಳ್ತಾ ಇರ್ತಾರೆ. ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಹಾಗೆಯೇ ರೊಟ್ಟಿ ಮಾಡೋಕ್ಕೂ ತುಂಬ ಪೇಷನ್ಸ್ ಬೇಕು ಮತ್ತು ಟೈಮು ಸಾಕಾಗಲ್ಲ, ತುಂಬ ಹೊತ್ತು ಹಿಡಿಯುತ್ತೆ. ಅಷ್ಟೊತ್ತು ಗ್ಯಾಸ್ ಹತ್ರ ನಿಂತ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಆದಷ್ಟು ತರಕಾರಿ ಆದರೂ ಇನ್ನು ಈ ಥರ ರೊಟ್ಟಿ ಆದರೂ ಒಂದು ಸ್ವಲ್ಪ ಕುತ್ಕೊಂಡು ಒಂದೇ ಸಾರಿ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಮಾಡ್ತೀನಿ. ಅದಾದಮೇಲೆ ಇನ್ನೂ ಬೆಳಗ್ಗೆನೇ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಒಂದು ಸ್ವಲ್ಪ ಎಲ್ಲ ಮುಂದ್ಗಡೆ ಅಂತೂ ತುಂಬ ಧೂಳಾಗ್ಬಿಟ್ಟಿತ್ತು. ಪಾಟ್ ಇಡೋ ಜಾಗ ಎಲ್ಲ ಗಾಳಿ ನೀವು ನೋಡ್ತಾ ಇರ್ಬೋದು, ಮನೆ ಒಳಗೇ ಅಷ್ಟೊಂದು ಧೂಳು ಬರುತ್ತಾ ಇರುತ್ತೆ. ಇನ್ನು ಹೊರಗಡೆ ಪಾಟೆಲ್ಲ ಇಟ್ಟಿದ್ನಲ್ವ, ತುಂಬ ಧೂಳು ಕಸ ಎಲ್ಲ ಅಂತ ಅನ್ನಿಸ್ತಾ ಇತ್ತು. ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದರೆ ಆಗ್ತಾನೇ ಇರಲಿಲ್ಲ. ಇನ್ನು ನನ್ನ ಮಗನ ಬಿಟ್ಟು ಬರೋದ್ರೊಳಗೇ ಟೈಮ್ ಆಗ್ತಾಯಿತ್ತು. ಅದರಿಂದ ಸ್ವಲ್ಪ ಲೇಟಾಗಿ, ಅದರಿಂದ ಶಿವರಾತ್ರಿ ಬೇರೆ ಹತ್ರ ಬರ್ತಾ ಇತ್ತಲ್ವ, ಇನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನು ಅವಾಗೆ ಹಬ್ಬದ ದಿನನೇ ಕ್ಲೀನ್ ಮಾಡ್ಕೊತೀವಿ ಅಂದರೆ ಇದೆಲ್ಲ ಇಷ್ಟೊಂದು ಕ್ಲೀನಾಗಿ ಮಾಡೋಕ್ಕೆ ಆಗೋದೇ ಇಲ್ಲ. ಇನ್ನು ಪಾಟಲ್ಲಿ ಗಿಡಗಳಿಗೆ ಅಷ್ಟೇ ಅವಾಗವಾಗ ಮಣ್ಣೆಲ್ಲ ಲೂಸ್ ಮಾಡಿ ನೀಟಾಗಿ ಅವಕ್ಕೆ ನೀರು ಹಾಕಿದ್ರೇ ತುಂಬ ಚೆನ್ನಾಗಿ ಬರೋದು. ನನಗೆ ಈ ಗಿಡಗಳು ತುಂಬ ಚೆನ್ನಾಗಿ, ಇನ್ನು ಬೇಸಿಗೆ ಸ್ಟಾರ್ಟ್ ಆದರೆ ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಮ್ಮ ಮನೆ ಹತ್ರ. ಹಾಗಾಗಿ ಪಾಟೆಲ್ಲ ನೀಟಾಗಿ ಇವಾಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಂದಷ್ಟು ಟೈಮು ಇತ್ತು, ಅವನ್ನ ಕರ್ಕೊಂಬರೋದ್ರೊಳಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಧೂಳು ಅನ್ನಿಸ್ತಾ ಇತ್ತು. ಎಲ್ಲ ಪಾಟೆಲ್ಲ ಸುರಿದ್ಬಿಟ್ಟು ಮತ್ತು ಹೊಸ ಕ್ಲೀನಾಗೆ ಅದೇ ಪಾಟ್ಗೆ ಗಿಡ ಹಾಕ್ಬಿಟ್ಟು ನೀಟಾಗಿ ಇದು ಮಾಡಿಕೊಂಡೆ. ಇನ್ನು ಕುಂಭಮೇಳಕ್ಕೆ ನನ್ನ ತಮ್ಮನೂ ಹೋಗಿದ್ದ, ಆದರೆ ಕುಂಭಮೇಳದ ನಾನು ಎಲ್ಲೂ ಹೇಳಿಲ್ಲ, ಎಲ್ಲೂ ಮಾತು ಆಡಿಲ್ಲ. ಇನ್ನು ಅಲ್ಲಿದು ನೀರು ನನಗೆ ತುಂಬಾ ನೀರು ಸಿಕ್ತು. ನಮ್ಮ ಮನೆಯವ್ರ ಫ್ರೆಂಡು ಆಯಿತು, ಆಮೇಲೆ ಇಲ್ಲಿ ನಮ್ಮ ಮನೆ ಫ್ರೆಂಡು ತುಂಬ ಜನ ಹೋಗಿದ್ರಲ್ಲ, ಎಲ್ಲರೂ ನೀರು ಕಳಿಸಿದ್ರು. ನಾವು ಅವತ್ತು ಶಿವರಾತ್ರಿ ದಿನ ಅದನ್ನು ನೀರು ಹಾಕ್ಕೊಂಡು ಸ್ನಾನ ಮಾಡ್ಕೊಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಮಾಡ್ಕೊಂಡ್ವಿ. ಇನ್ನು ನನ್ನ ಮಗಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಮಧ್ಯಾಹ್ನದಿಂದ, ಮತ್ತು ಅದು ಪೇರೆಂಟ್ಸ್ ಮೀಟಿಂಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಇದು ನೆಕ್ಸ್ಟ್ ಡೇ ನೀರು ಬರ್ತಾ ಇತ್ತು. ಹಾಗಾಗಿ ಸ್ವಲ್ಪ ಗೇಟೆಲ್ಲ ತುಂಬಾ ಧೂಳು. ಇವಾಗ ಗಾಳಿ ಅಲ್ವಾ, ಅಲ್ಲಿ ಮತ್ತು ಮರ ಇರೋದ್ರಿಂದ ಎಲ್ಲ ನೀರು ಬಿದ್ದು ಮಳೆಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಧೂಳೆಲ್ಲ ಬಂದುಬಿಟ್ಟು ಗೇಟ್ ಮೇಲೆ ಕುತ್ಕೊಂಡು ಎಲ್ಲ ಕಪ್ಪಾಗಿಬಿಟ್ಟಿತ್ತು. ತುಂಬ ದಿನ ಆಗಿತ್ತು. ಅದೇ ಹೇಳ್ತೀನಲ್ಲ, ನನ್ನ ಮಗ ಚಿಕ್ಕವನಿರೋದ್ರಿಂದ ಸ್ಕೂಲ್ ಹತ್ರ ಹೋಗಿ ಬರೋಕ್ಕೆ ಟೈಮ್ ಆಗುತ್ತೆ. ಇವೆಲ್ಲ ಮಾಡ್ಕೊಳಕ್ಕೆ ಅಷ್ಟೊಂದು ಟೈಮ್ ಸಿಗ್ತಾ ಇರಲಿಲ್ಲ. ಅದರಿಂದ ಸ್ವಲ್ಪ ಇವಾಗ ಆಟೋಗೆ ಹಾಕಿದ್ದೀನಿ. ಹಾಗಾಗಿ ಟೈಮ್ ಸಿಗೋದ್ರಿಂದ ನಾನು ಇದೆಲ್ಲ ಕೆಲಸ ಮಾಡ್ಕೊಂಡು, ಗೇಟೆಲ್ಲ ಒಂಥರ ಫಂಗಲ್ ಥರ ಬಂದಿರೋ ಥರ ಕಾಣಿಸ್ತಾ ಇತ್ತು. ಆದ್ದರಿಂದ ಇವಾಗ ಎಲ್ಲ ನೀಟಾಗೆ ಬ್ರಷ್ ತೊಗೊಂಡು ಎಲ್ಲ ಉಜ್ಜಿಬಿಟ್ಟು ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನು ಯುಗಾದಿಗೆ ಅಷ್ಟೊಂದು ಕ್ಲೀನ್ ಮಾಡೋದು, ಸುಮ್ಮನೆ ಒರೆಸ್ಕೊಂಬಂದ್ರೂ ನಡೆಯುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನಾಗೆ ಉಜ್ಕೊಂಡು ಗೇಟು ಮತ್ತು ಕಾರ್ ಪಾರ್ಕಿಂಗ್ ಎಲ್ಲ ತೊಳೆದ್ಬಿಟ್ಟು ನೀಟ್ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನ ಅವನು ಆಟೋದಲ್ಲಿ ಬರೋದ್ರಿಂದ ನನಗೆ ಹೋಗೋ ಅಂಥದ್ದು ಏನೂ ಇರಲಿಲ್ಲ. ಹಾಗಾಗಿ ಇವಾಗ ಗೇಟೆಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಇವಾಗ ನಾನು ತೋರಿಸ್ತೀನಿ ನೋಡಿ ಎಷ್ಟು ಮೇಲ್ಗಡೆ ನಾನು ಉಜ್ಜಿ ತೊಳೆದಿದ್ದೀನಿ. ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಫಂಗಲ್ ಥರ ಬ್ಲ್ಯಾಕ್ ಥರ ಆಗಿತ್ತು ಗೇಟು. ಬೆಳಗ್ಗೆ ಹೋಗಿದ್ದು ನಾನು ತೊಳೆಯೋಕ್ಕೆ, ಮಧ್ಯಾಹ್ನ 12:30 1 ಗಂಟೆ ಆಯಿತು ನನ್ನ ಗೇಟೆಲ್ಲ ತೊಳೆದು ಕ್ಲೀನ್ ಮಾಡೋಷ್ಟೊತ್ತಿಗೆ. ಇನ್ನು ನನ್ನ ಗೇಟು ತೊಳೆದು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನ್ನ ಮಗನೂ ಬಂದ. ಇನ್ನು ನನ್ನ ಮಗ ಬಂದಮೇಲೆ ಇದೆಲ್ಲ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ, ಅಷ್ಟೊತ್ತಿಗೆ ಮುಗಿಸ್ಕೊಂಡೆ ನಾನು ಗೇಟೆಲ್ಲ ತೊಳೆಯೋದು. ಅದಾದಮೇಲೆ ಇದು ಆವತ್ತಿನ ಹಿಂದಿನ ದಿನ ಪಾಟೆಲ್ಲ ಕ್ಲೀನ್ ಮಾಡಿದ್ನಲ್ವ, ಗಿಡಗಳಿಗೆಲ್ಲ ನೀರು ಹಾಕಿ ಹಾಗೆಯೇ ಒಂದು ಸ್ವಲ್ಪ ಬಾಗಿಲೆಲ್ಲ ತೊಳೆದು, ಅವತ್ತು ವಾರ ಇರೋದ್ರಿಂದ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೆ. ಫಸ್ಟ್ ಕೆಲಸ ಮುಗಿಸ್ಕೊಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ಇವಾಗ ಪಾಟ್ಗೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಅಲ್ಲಿ ಹಾಲೋ ಬ್ಲಾಕ್ಸ್ ಎಲ್ಲ ಇಟ್ಟಿದ್ದೆ, ಎಲ್ಲನೂ ತೆಗೆದ್ಬಿಟ್ಟು ಮೀಶೋದಲ್ಲಿ ಸ್ಟ್ಯಾಂಡ್ ತರಿಸಿದ್ದೆ. ಅಲ್ಲ, ಇದು ಮೀಶೋದಲ್ಲ, ಇದು ಡಿಮಾರ್ಟಿಂದ ತಂದಿದ್ದು. ಅದೇ ಸ್ಟ್ಯಾಂಡ್ ಇಟ್ಬಿಟ್ಟು ಅಲ್ಲೇ ಪಾಟ್ ಇಟ್ಟೆ. ಹಾಗೆಯೇ ಗಿಡಗಳು ಒಂದು ನೀಟಾಗಿ ಇಟ್ಟಿಲ್ಲ ಅಂದರೆ ಒಂಥರ ಕಾಣಿಸ್ತಾ ಇದ್ವು ಅಂತ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಮನೆ ಮುಂದೆ ಒಂಚೂರು ಕ್ಲೀನ್ ಮಾಡಿಕೊಂಡ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಮ್ಮ ಮನೆನಾ ಇದು ಅಂತ ಅನ್ನೋ ಥರ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದ್ರೂ ಇವಾಗ ಬೇಸಿಗೆ ಗಾಳಿ ಕಾಲ ಅಲ್ವಾ, ಹಂಗಾಗಿ ಧೂಳು ಬಂದೇ ಬರುತ್ತೆ. ಇನ್ನು ನಾವು ಪದೇ ಒರೆಸ್ಕೊತೀವಿ ಅಂದ್ರೂ ಆಗಲ್ಲ ಮಕ್ಕಳಿರೋ ಮನೇಲಿ. ಇನ್ನು ನಾನು ಅದು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಇನ್ನು ಮನೆ ಮುಂದೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಒರೆಸ್ಕೊಂಡು ನಾನು ಒಂದು ಸ್ವಲ್ಪ ಮೆಟ್ಲೆಲ್ಲ ತೊಳೆಯೋದಿತ್ತು. ಹಾಗೆಯೇ ಇಲ್ಲಿ ತೊಳೆದ್ಬಿಟ್ಟು ಮೆಟ್ಲೆಲ್ಲ ತೊಳೆದು ಬರೋಷ್ಟೊತ್ತಿಗೆ ಮನೆ ಮುಂದ್ಗಡೆ ಎಲ್ಲ ನೀಟಾಗಿ ಡ್ರೈ ಆಗಿತ್ತಲ್ವ. ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಹೂವಿಟ್ಟೆ. ಹಾಗೆ ಟಿ ವಿ ನೋಡ್ಕೊತ ಸೀರಿಯಲ್ಗಳು ನೈಟ್ ಯಾವೂ ನೋಡೋಕ್ಕಾಗಲ್ಲ, ಅದರಿಂದ ಬೆಳಗ್ಗೆನೇ ಸೀರಿಯಲ್ ಹಾಕ್ಕೊಂಡು ನೋಡಿಕೊಂಡು ಇನ್ನು ಇದಿಷ್ಟು ಮಾಡಿಕೊಂಡೆ ನಾನು. ಇದೆಲ್ಲ ಕೆಲಸ ಆದಮೇಲೆ ಇನ್ನು ನೈಟ್ಗೆ ನಾನು ಅಡುಗೆ ಏನು ಮಧ್ಯಾಹ್ನಕ್ಕೆ ಸಾಂಬಾರು ಬೇಕಾಗಿತ್ತು. ಏನು ಸಾಂಬಾರು ಮಾಡೋದಪ್ಪ ಅಂತ ಅಂದ್ಕೊಂಡೆ. ಇನ್ನು ತರಕಾರಿ ಬೇರೆ ಏನೂ ಇರಲಿಲ್ಲ. ಇನ್ನು ನನ್ನ ಮಗನಿಗೆ ನನಗೆ ಇಬ್ಬರಿಗೆ ಬೇಕಾಗಿತ್ತು. ಸರಿ ಅಂತ ಅಂದ್ಬಿಟ್ಟು ನನ್ನ ತಂಗಿ ಇನ್ನು ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಅಂತ ಅಂದ್ಲು. ನಮ್ಮಮ್ಮರು ಮಾಡ್ತಾಯಿದ್ರು ಹಾಗೆ, ಆದರೆ ನನಗೆ ಅಷ್ಟಾಗಿ ನೆನಪಿರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ಅವಳು ಹೇಳಿದ ರೆಸಿಪಿನ ಇವಾಗ ಮಾಡ್ತಾಯಿದ್ದೀನಿ. 1-2 ಸ್ಪೂನಷ್ಟು ಅಕ್ಕಿ ನೆನೆಸ್ಕೊಂಡ್ಬಿಟ್ಟು ಒಂದು 5 ನಿಮಿಷ, ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಅರಿಶಿನ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು. ಖಾರದ ಪುಡಿ ಜಾಸ್ತಿ ಹಾಕ್ಬಿಡಿ, ಖಾರ ಆಗಿಬಿಡುತ್ತೆ. ಈ ಸಾಂಬಾರನ್ನ ನಮ್ಮಮ್ಮರು ನೆಗಡಿ ಆದಾಗ ಕುಡಿಯೋಕ್ಕೆ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿರ್ತಿತ್ತು ಟೇಸ್ಟು. ಆದ್ದರಿಂದ ಇವಾಗ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇನ್ನು ಮಜ್ಜಿಗೆಗೆ ಅದು ಖಾರ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ಮಜ್ಜಿಗೆ ಸ್ವಲ್ಪ ಜಾಸ್ತಿ ನಮಗೆ ಯಾವ ಇದು ಅದ ಬೇಕೋ ಅದಕ್ಕೆ. ಅನ್ನಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ಸಾಂಬಾರು. ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು, ನಾನು ಯಾವಾಗೂ ಮಾಡಿರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಇದು ಸಾಂಬಾರೇ ಮರ್ತೋಗ್ಬಿಟ್ಟಿತ್ತು. ಇನ್ನು ನಮ್ಮಮ್ಮರ ನೆಗಡಿ ಕೆಮ್ಮು ಆದಾಗ ಮಾಡಿಕೊಡ್ತಾಯಿದ್ರು ಅಷ್ಟೇ. ಹಂಗಾಗಿ ಮಾಡೋಣ ಅಂತ ಮಾಡಿದೆ. ಚೆನ್ನಾಗಿತ್ತು, ರೈಸ್ಗೆ ಎಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನಾನು ಈ ವಿಡಿಯೋಗಳು ನನ್ನ ಕ್ಲಿಪ್ಪಿಂಗ್ ತೊಗೊಂಡಿರೋದಲ್ವ, ಮುಂದೆ ಆಗಿದೆ, ಸ್ವಲ್ಪ ಇದಾಗಿದೆ. ಇನ್ನು ನೆಕ್ಸ್ಟ್ ಇದು ಅವತ್ತಿನ ದಿನ ಬೆಳಗ್ಗೆನೇ ಇನ್ನು ತಿಂಡಿಗೆ ಪನ್ನೀರ್ ಪರೋಟ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ಅಂದರು ನಮ್ಮ ಮನೆಯವರು ಹಾಗೆ ನನ್ನ ಮಕ್ಕಳು. ತುಂಬಾ ಚೆನ್ನಾಗಿತ್ತು ಮತ್ತು ಕ್ವಿಕ್ಕಾಗುತ್ತೆ ಈ ರೆಸಿಪಿ. ನಿಮ್ಗೆ ಈ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಇವಾಗ ಅವರಿಗೆ ಬಾಕ್ಸಿಗೆ ಬೆಳಗ್ಗೆನೇ ಪನ್ನೀರ್ ಪರೋಟ ಮಾಡಿಕೊಟ್ಟಿದ್ದೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಮೊಸರು ಅಥವಾ ಉಪ್ಪಿನಕಾಯಿ ಇದ್ದರೆ ಪರೋಟಾಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬೆಳಗ್ಗೆನೇ ನಾನು ಮೊಸಪ್ಪು ಮಾಡಿಬಿಟ್ಟು ಮುದ್ದೆ ಮಾಡಿಬಿಟ್ಟು, ಹಾಗೆಯೇ ಒಂದು ಸ್ವಲ್ಪ ಬಟರ್ ಫ್ರೂಟ್ ಇತ್ತು ಅದರದ್ದು ಜ್ಯೂಸ್ ಮಾಡಿಬಿಟ್ಟು, ಹಾಗೆ ಪನ್ನೀರ್ ಪರೋಟ ಮಾಡಿಬಿಟ್ಟು, ಹಾಗೆ ಪ್ಲೈನ್ ಚಪಾತಿನೂ ಮಾಡ್ಕೊಂಡಿದ್ದೆ. ಯಾಕಂದರೆ ನಮ್ಮ ಮನೆಯವರಿಗೆ ಇವಾಗ ಒಂದು ಸ್ವಲ್ಪ ಡ್ಯೂಟಿ ಚೇಂಜ್ ಆಗಿರೋದ್ರಿಂದ ಬೆಳಗ್ಗೆ ನನ್ನ ಮಗನ ಅವ್ರು ಬಿಟ್ಟು ಹೋಗ್ತಾರೆ, ಇನ್ನು ಮಧ್ಯಾಹ್ನ ಆಟೋದಲ್ಲಿ ಬರ್ತಾನೆ. ಆದ್ದರಿಂದ ಇಷ್ಟು ವೆರೈಟಿ ಬೆಳಗ್ಗೆ ಮಾಡಬೇಕಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.